ನಮಸ್ಕಾರ ವೀಕ್ಷಕರೇ. ಭಾರತದ ರಾಜಕೀಯದಲ್ಲಿ ಈಗ ಕಣ್ಣಿಗೆ ಕಾಣದ ಬಿರುಗಾಳಿಯೊಂದು ಎದ್ದಿದೆ. 293 ಸೀಟುಗಳೊಂದಿಗೆ ಮೈತ್ರಿ ಸರ್ಕಾರ ನಡೆಸುತ್ತಿರುವ ಎನ್ಡಿಎಗೆ ಈಗ ಇದ್ದಕ್ಕಿದ್ದಂತೆ ಸೂಪರ್ ಮೆಜಾರಿಟಿ ಬೇಕಾಗಿದೆಯಾ? ದೆಹಲಿಯ ಅಧಿಕಾರದ ಕೇಂದ್ರದಲ್ಲಿ ಅಂತಹದ್ದೊಂದು ಗುಪ್ತ ಕಾರ್ಯಾಚರಣೆ ಶುರುವಾಗಿದೆ. ಈ ಆಪರೇಷನ್ ಗುರಿ ಸಣ್ಣದಲ್ಲ, ಅದುವೇ ಮ್ಯಾಜಿಕ್ ನಂಬರ್ 362. ಯಾಕೆ ಬಿಜೆಪಿಗೆ ಈ 362 ಸೀಟುಗಳು ಬೇಕು? ಸಂವಿಧಾನದಲ್ಲಿ ಅಂತಹ ಯಾವ ದೊಡ್ಡ ಬದಲಾವಣೆಗೆ ಮೋದಿ ಸರ್ಕಾರ ಮುಹೂರ್ತ ಫಿಕ್ಸ್ ಮಾಡಿದೆ? ಬಂಗಾಳದಿಂದ ಮಹಾರಾಷ್ಟ್ರದವರೆಗೆ, ಉತ್ತರ ಪ್ರದೇಶದಿಂದ ತಮಿಳುನಾಡಿನವರೆಗೆ ವಿರೋಧ ಪಕ್ಷದ ಸಂಸದರು ಯಾಕೆ ಗುಂಪು ಗುಂಪಾಗಿ ಬಿಜೆಪಿ ಕಡೆ ಮುಖ ಮಾಡುತ್ತಿದ್ದಾರೆ? ಇದು ಕೇವಲ ಪಕ್ಷಾಂತರವೋ ಅಥವಾ ದೇಶದ ಭವಿಷ್ಯವನ್ನೇ ಬದಲಿಸುವ ಮಹಾಸಂಚೋ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಕಂಪ್ಲೀಟ್ ವಿಡಿಯೋ ಪ್ಯಾಕೇಜ್ನಲ್ಲಿ ನಾವು ಉತ್ತರ ಕೊಡಲಿದ್ದೇವೆ. ಮಿಸ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಮಮತಾ ಬ್ಯಾನರ್ಜಿಗೆ ಶಾಕ್, ಟಿಎಂಸಿ ಸ್ಪ್ಲಿಟ್ ಕತೆ. ವೀಕ್ಷಕರೇ, ಮೊದಲು ಬಂಗಾಳದ ಕಡೆ ಗಮನ ಹರಿಸೋಣ. ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ ಭದ್ರಕೋಟೆಗೆ ಈಗ ದೊಡ್ಡ ಕನ್ನ ಬಿದ್ದಿದೆ. ಬಂಗಾಳದ 28 ಸಂಸದರ ಪೈಕಿ ಬರೋಬ್ಬರಿ 20ರಿಂದ 22 ಸಂಸದರು ಬಂಡಾಯವೆದ್ದಿದ್ದಾರೆ. ಇಲ್ಲಿ ಮಮತಾ ಬ್ಯಾನರ್ಜಿಯವರು ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಇವರನ್ನು ಅನರ್ಹಗೊಳಿಸಲು ಪ್ಲಾನ್ ಮಾಡಿದ್ದರು. ಆದರೆ ಈ ಬಂಡಾಯ ಸಂಸದರು ಚಾಣಾಕ್ಷ ನಡೆ ಇಟ್ಟಿದ್ದಾರೆ. ತ್ರಿಪುರಾ ಮೂಲದ ಈಗಾಗಲೇ ನೋಂದಣಿಯಾಗಿರುವ ಭಾರತೀಯ ರಾಷ್ಟ್ರೀಯವಾದಿ ನಾಗರಿಕ ಪಕ್ಷ ಅಂದರೆ ಎನ್ಸಿಪಿ ಎಂಬ ಸಣ್ಣ ಪಕ್ಷದೊಂದಿಗೆ ಈ 22 ಸಂಸದರು ವಿಲೀನವಾಗುತ್ತಿದ್ದಾರೆ. ಹೀಗೆ ಮಾಡುವುದರಿಂದ ಅವರಿಗೆ ಕಾನೂನಿನ ಅಡೆತಡೆ ಇರುವುದಿಲ್ಲ. ಈ ಸಂಸದರು ಈಗ ನೇರವಾಗಿ ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ಇದು ಅಮಿತ್ ಶಾ ಅವರ ಮಹಾರಾಷ್ಟ್ರ ಮಾಡೆಲ್ ತಂತ್ರಗಾರಿಕೆಯ ಭಾಗ ಎನ್ನಲಾಗುತ್ತಿದೆ. ನಿನ್ನೆಯ ತನಕ ಯಾರೂ ಕೇಳದ ಪಕ್ಷವೊಂದು ಈಗ ಲೋಕಸಭೆಯಲ್ಲಿ ಬಿಜೆಪಿಯ ನಂತರ ಎನ್ಡಿಎನಲ್ಲಿ ಎರಡನೆಯ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಿದೆ. ಮಹಾರಾಷ್ಟ್ರದ ಹೈಡ್ರಾಮಾ ಮತ್ತು ಶಿವಸೇನೆ ಫಿನಿಶ್. ಇನ್ನು ಮಹಾರಾಷ್ಟ್ರದ ಕತೆ ನೋಡಿ. ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಈಗ ಸಂಪೂರ್ಣವಾಗಿ ಅಸ್ತಿತ್ವ ಕಳೆದುಕೊಳ್ಳುವ ಭೀತಿಯಲ್ಲಿದೆ. ಅವರ 9 ಸಂಸದರಲ್ಲಿ 7 ಮಂದಿ ಈಗ ಏಕನಾಥ ಶಿಂದೆ ಬಣಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಖುದ್ದು ಉದ್ಧವ್ ಠಾಕ್ರೆ ಅವರೇ ಹೋಗುವವರು ಹೋಗಬಹುದು, ನನ್ನ ಸಮಯ ಬಂದೇ ಬರುತ್ತೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಆಶ್ಚರ್ಯದ ವಿಷಯವೆಂದರೆ ಈ ರೆಬಲ್ ಎಂಪಿಗಳಿಗೆ ಮಹಾರಾಷ್ಟ್ರ ಸರ್ಕಾರ Y+ ಭದ್ರತೆ ನೀಡಿದೆ. ಇದು ಬರೀ ಪಕ್ಷಾಂತರವಲ್ಲ, ಇದು ಉದ್ಧವ್ ಸೇನೆಯ ಅಂತ್ಯದ ಆರಂಭ ಎನ್ನಲಾಗುತ್ತಿದೆ. ಸಂಜಯ್ ರಾವತ್ ಎಷ್ಟೇ ಕಿರುಚಾಡಿದರೂ ಸಂಸದರು ಮಾತ್ರ ಮೋದಿಯವರ ಅಭಿವೃದ್ಧಿ ಮಂತ್ರಕ್ಕೆ ಮಾರು ಹೋಗಿ ಬಿಜೆಪಿ ಪಾಳೆಯ ಸೇರುತ್ತಿದ್ದಾರೆ. ಉತ್ತರ ಪ್ರದೇಶದ ಸುನಾಮಿ, ಅಖಿಲೇಶ್ ಯಾದವ್ಗೆ ಶಾಕ್. ಈಗ ದೇಶದ ರಾಜಕಾರಣದ ಹೆಬ್ಬಾಗಿಲು ಉತ್ತರ ಪ್ರದೇಶದ ಕಡೆ ಹೋಗೋಣ. ಅಲ್ಲಿನ ಸಚಿವ ಓಂ ಪ್ರಕಾಶ್ ರಾಜ್ಭರ್ ಒಂದು ಸ್ಫೋಟಕ ಸುದ್ದಿ ಬಿಟ್ಟಿದ್ದಾರೆ. ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷದ ಅಂದರೆ SP ಕಡೆಯಿಂದ 37 ಸಂಸದರ ಪೈಕಿ 25 ಮಂದಿ ಬಿಜೆಪಿಯೊಂದಿಗೆ ಕೈ ಜೋಡಿಸಲು ರೆಡಿಯಾಗಿದ್ದಾರಂತೆ. ಅಷ್ಟೇ ಅಲ್ಲ, ಅಖಿಲೇಶ್ ಅವರ ಚಿಕ್ಕಪ್ಪ ರಾಮ್ ಗೋಪಾಲ್ ಯಾದವ್ ಅವರು ಅಮಿತ್ ಶಾಗೆ ಗುಪ್ತವಾಗಿ ಪತ್ರ ಕೂಡ ಬರೆದಿದ್ದಾರೆ ಎಂಬ ವದಂತಿ ದಟ್ಟವಾಗಿದೆ. ಯಾಕೆ ಈ ಸಂಸದರು ಅಖಿಲೇಶ್ ಅವರನ್ನು ಬಿಟ್ಟು ಹೋಗುತ್ತಿದ್ದಾರೆ? ವರದಿಗಳ ಪ್ರಕಾರ ಅಲ್ಲಿನ ಸಂಸದರಿಗೆ ಅಖಿಲೇಶ್ ಅವರ ನಾಯಕತ್ವದ ಮೇಲೆ ವಿಶ್ವಾಸವಿಲ್ಲ. ಜೊತೆಗೆ ಗೋಮತಿ ರಿವರ್ ಫ್ರಂಟ್ ಮತ್ತು ಮೈನಿಂಗ್ ಹಗರಣಗಳ ತನಿಖೆಯ ಭಯವು ಈ ನಾಯಕರನ್ನು ಕಾಡುತ್ತಿದೆ. ಈ 25 ಸಂಸದರು ಬಿಜೆಪಿ ಸೇರಿದ್ದೇ ಆದರೆ ಎನ್ಡಿಎ ಬಲ 362ರ ಗಡಿಯತ್ತ ವೇಗವಾಗಿ ಮುನ್ನುಗ್ಗಲಿದೆ. ಕ್ಷೇತ್ರ ಪುನರ್ವಿಂಗಡಣೆ ಮತ್ತು 824 ಸೀಟುಗಳ ರಹಸ್ಯ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಬಿಜೆಪಿಗೆ ಯಾಕೆ ಈ 362 ಅಥವಾ 2/3 ಮೆಜಾರಿಟಿ ಬೇಕು? ಇದರ ಹಿಂದಿರುವುದು ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ಪುನರ್ವಿಂಗಡಣೆಯ ಮಸೂದೆ. ಸದ್ಯ 543 ಇರುವ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು 824ಕ್ಕೆ ಅಥವಾ 850ಕ್ಕೆ ಏರಿಸುವ ಬೃಹತ್ ಯೋಜನೆ ಕೇಂದ್ರ ಸರ್ಕಾರದ ಮುಂದಿದೆ. ಇದರ ಅನ್ವಯ ಕರ್ನಾಟಕದ ಸಂಸದರ ಸಂಖ್ಯೆ 28ರಿಂದ 42ಕ್ಕೆ ಏರಿಕೆಯಾಗಲಿದೆ. ತಮಿಳುನಾಡಿನ ಸೀಟುಗಳು 39ರಿಂದ 59ಕ್ಕೆ ಹೋಗಲಿವೆ. ಆದರೆ ಉತ್ತರ ಪ್ರದೇಶದ ಸೀಟುಗಳು 80ರಿಂದ 120ಕ್ಕೆ ಜಿಗಿಯಲಿದೆ. ಈ ಬದಲಾವಣೆಯು ದಕ್ಷಿಣ ಭಾರತದ ಪ್ರಾತಿನಿಧ್ಯವನ್ನು ಕಡಿಮೆ ಮಾಡಿ ಉತ್ತರ ರಾಜ್ಯಗಳಿಗೆ ಹೆಚ್ಚಿನ ಬಲ ನೀಡುತ್ತದೆ ಎಂಬ ಆತಂಕ ವಿರೋಧ ಪಕ್ಷಗಳಲ್ಲಿದೆ. ಇದನ್ನು ಜಾರಿಗೊಳಿಸಲು ಸಂವಿಧಾನ ತಿದ್ದುಪಡಿ ಅನಿವಾರ್ಯ. ಅದಕ್ಕಾಗಿಯೇ ಬಿಜೆಪಿಗೆ ಈ ಸೂಪರ್ ಮೆಜಾರಿಟಿ ಬೇಕಾಗಿದೆ. ವೀಕ್ಷಕರೇ, ಈ 362 ಸೀಟುಗಳು ಸಿಕ್ಕರೆ ಕೇವಲ ಸೀಟುಗಳ ಸಂಖ್ಯೆ ಹೆಚ್ಚಾಗುವುದಿಲ್ಲ. ಇದರ ಜೊತೆಗೆ ಒಂದು ದೇಶ ಒಂದು ಚುನಾವಣೆ ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್, ಏಕರೂಪ ನಾಗರಿಕ ಸಂಹಿತೆ,
ಮತ್ತು ಮಹಿಳಾ ಮೀಸಲಾತಿ ಅಂತಹ ಐತಿಹಾಸಿಕ ಬಿಲ್ಗಳು ಪಾಸ್ ಆಗಲಿವೆ. ಡಿಎಂಕೆ ನಂತಹ ಪಕ್ಷಗಳು ಕೂಡ ತಮಿಳುನಾಡಿಗೆ ಸೀಟುಗಳು ಹೆಚ್ಚಾಗುತ್ತವೆ ಎಂಬ ಕಾರಣಕ್ಕೆ ಈ ಮಸೂದೆಗೆ ಪರೋಕ್ಷ ಬೆಂಬಲ ನೀಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಭಾರತದ ರಾಜಕೀಯ ಮ್ಯಾಪ್ ಬದಲಾಗುತ್ತಿದೆ. ವಿರೋಧ ಪಕ್ಷಗಳ ಒಡುಕು ಬಿಜೆಪಿಗೆ ವರದಾನವಾಗುತ್ತಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದ ಅಥವಾ ಕೇವಲ ಸಂಖ್ಯೆಯ ಆಟವಾ? ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.